ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆ ಹತ್ರ ಬೆಳಗಿನ ಜಾವ ತುಂಬ ಗಿಣಿಗಳು ಹಾರಾಡ್ತಾ ಇರುತ್ತೆ. ನಂದು ಆಲ್ಮೋಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಪಕ್ಷಿಗಳನ್ನ ನೋಡೋದು, ಪಕ್ಷಿಗಳ ಚಿಲಿಪಿಲಿ ಕೇಳೋದು ಅಂದರೆ ತುಂಬಾ ಇಷ್ಟ. ಒಂದು 50ರಿಂದ 60 ಗಿಣಿಗಳು ನಮ್ಮ ಮನೆ ಹತ್ರನೇ ಓಡಾಡ್ತಾ ಇತ್ತು. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ನಿಂತಿದ್ದೆ. ಹಾಗೆ ನಮ್ಮ ಗಿಡದಲ್ಲಿ ಒಂದೆರಡು ಹೂ ಕೂಡ ಬಿಟ್ಟಿತ್ತು. ಹಾಗೆ ನನ್ನ ಮಗಳು ಕೂಡ ಇವತ್ತು ಸ್ಕೂಲ್ಗೆ ಹೋಗಿರಲಿಲ್ಲ. ಅವಳಿಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಸ್ಕೂಲ್ಗೇನು ಕಳಿಸಿರಲಿಲ್ಲ. ಹಾಗೆ ಸ್ವಲ್ಪ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಹಾಲು ನಮ್ಮ ಮನೆಯಲ್ಲಿ ಖಾಲಿನೇ ಹಾಕ್ತಾಯಿಲ್ಲ. ನನ್ನ ಮಗಳು ಹಾಲು ಕುಡಿಯೋದು ಬಿಟ್ಬಿಟ್ಟಿದ್ದಾಳೆ. ಹಾಗಾಗಿ ಹಾಲು ನೋಡ್ತಾ ಇರ್ಬೋದು, 2 ಪಾತ್ರೆಯಲ್ಲಿ ಹಾಲು ಹಾಗೇ ಇದೆ. ಹಾಗೆ ಸ್ವಲ್ಪ ಬಿಸಿನೀರನ್ನು ಕಾಯಿಸಿ ಬಾಟಲ್ಗೆ ಹಾಕಿಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಬಿಸಿನೀರನ್ನು ಕೆಟಲಲ್ಲಿ ಕಾಯಿಸಿ ಹಾಗೆ ಇಟ್ಟಿರ್ತೀನಿ. ಯಾಕಂದರೆ ಇಬ್ರಿಗೂ ಕೂಡ ಕೆಮ್ಮಿದೆ, ನನ್ನ ಮಗಳಿಗೆ ಇಬ್ರಿಗೂ ಕೂಡ. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರನ್ನು ಕಾಯಿಸಿಟ್ಬಿಟ್ರೆ ಅದನ್ನೇ ಕುಡಿಸ್ಬೋದು ಅಂತ. ಇಬ್ಬರು ಮಕ್ಕಳಿಗೂ ಕೂಡ ಕೆಮ್ಮಿದೆ ಅಲ್ವಾ, ಹಾಗಾಗಿ ನಾನಿಲ್ಲಿ ಒಂದೆರಡು ಹಿಪ್ಲಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 4 ಕಾಳುಮೆಣಸು, 2 ಲವಂಗ ತೊಗೊಂಡ್ಬಿಟ್ಟು ಸ್ವಲ್ಪ ಹುರ್ಕೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಅದ್ರ ಜೊತೆಗೆ ಒಣ ಶುಂಠಿ ಪುಡಿನ ಮಿಕ್ಸ್ ಮಾಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಕೆಮ್ಮು ಏನಾದರೂ ಇದ್ದರೆ ತುಂಬ ಬೇಗ ಕಡಿಮೆ ಆಗುತ್ತೆ ಅಂತ ಬೆಳಗ್ಗೆ ಎದ್ದ ತಕ್ಷಣವೇ ಕೊಡ್ತಾಯಿದ್ದೀನಿ ಇಬ್ರಿಗೂ ಕೂಡ. ನನ್ನ ಮಗಳು ಹಾಲು ಕುಡಿಯೋದು ಕಡಿಮೆ, ಬಟ್ ನನ್ನ ಮಗ ಹೆಂಗೆ ಇದ್ರೂ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ, ಅವನಿಗೆ ಹಾಲು ಬೇಕೇ ಬೇಕು. ನನಗೆ ಹಾಲು ಬೇಕು ಅಂತ ಲೋಟ ತಂದಿಟ್ಬಿಡ್ತಾನೆ. ಸೊ ಹಾಗಾಗಿ ಅವನು ಏನು ಕುಡಿತಾನೆ ಅದನ್ನು ಕೊಡ್ತಾಯಿದ್ದೀನಿ. ನಾನು ಕೊಡೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ಅವ್ನು ಕೇಳ್ತಾನೆ, ಇಲ್ಲ ಹಾಲು ಕೊಡು ಅಂತ ಹೇಳಿ ಹಠ ಮಾಡ್ತಾನೆ. ಬೆಳಗ್ಗೆ ಎದ್ದ ತಕ್ಷಣವೇ ಹಾಲು ಬೇಕೇ ಬೇಕು. ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹುಷಾರಿಲ್ಲ ಅಂದ್ರೂ ಕೂಡ ಹಾಲು ಬೇಕು, ಅದು ಕೆಮ್ಮಿದ್ರೂ ಕೂಡ ಹಾಲು ಬೇಕು ಅವನಿಗೆ. ನಾವು ಎಷ್ಟೇ ಅವಾಯ್ಡ್ ಮಾಡಿದ್ರೂ ಅವನು ತಡೆಯಲ್ಲ, ಹಾಲೇ ಬೇಕು ಅಂತ ಹಠ ಮಾಡ್ತಾನೆ. ಆಮೇಲೆ ಟಿಫನ್ ಮಾಡೋದು, ಅವನು ಹಾಲು ಕುಡಿದ್ಮೇಲೆ ಟಿಫನ್ ಮಾಡೋದು ಬೆಳಗ್ಗೆ. ಹಾಗೆ ಇವತ್ತು ಮಂಗಳವಾರ ರೊಟ್ಟಿ ಹಬ್ಬ ಅಲ್ವಾ, ಸೊ ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಅದ್ರ ಜೊತೆಗೆ ಬದನೇಕಾಯಿ ಎಣ್ಗಾಯಿ ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ನಲ್ವ, ಹಾಗಾಗಿ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಇಲ್ಲ ಅಂತಂದರೆ ಬೆಳಗ್ಗೆ ಲೇಟಾಗಿ ಎದ್ಬಿಟ್ರೆ ರೊಟ್ಟಿ ಮಾಡೋದಕ್ಕಂತೂ ಆಗಲ್ಲ. ಅದ್ರ ಜೊತೆಗೆ ಎಣ್ಗಾಯಿ ಪಲ್ಯನೂ ಮಾಡಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎದ್ದು ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಕಡೆ ರೊಟ್ಟಿ ಹಬ್ಬನ ಇದೇ ಥರ ಮಾಡ್ತಾರೆ, ರೊಟ್ಟಿ ಪಲ್ಯ ಹಾಗೆ 2 ಥರ ಪಲ್ಯ ಮಾಡ್ತಾರೆ. ನನಗೆ 2 ಥರ ಪಲ್ಯ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ಒಂದೇ ಪಲ್ಯ ಮಾಡ್ತಾಯಿದ್ದೀನಿ. ಯಾಕಂದರೆ ಇರೋದೇ ಇಬ್ಬರು ಮಕ್ಕಳು ಕೂಡ ಜಾಸ್ತಿ ಪಲ್ಯ ತಿನ್ನಲ್ಲ. ಸೊ ಹಾಗಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅಮ್ಮ ಶೇಂಗಾ ಚಟ್ನಿ ಪುಡಿ ಮಾಡಿ ಬೇರೆ ಕಳಿಸಿದ್ರು. ಸೊ ಹಾಗಾಗಿ ನಾನೇನು ಚಟ್ನಿ ಪುಡಿ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ ಬೇಕಂದರೆ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಣ್ಗಾಯಿ ಸ್ವಲ್ಪ ನಮಗೆ ಜಾಸ್ತಿ ಆಗಿಬಿಡುತ್ತೆ ಇಬ್ಬರಿಗೆ. ಒಂದು 5-6 ಎಣ್ಗಾಯಿ ಬದನೇಕಾಯಿ ತಂದಿದ್ದರು ನಮ್ಮ ಹಸ್ಬೆಂಡು. ಸೊ ಯಾವುದು ಕೂಡ ಕೆಟ್ಟಿರಲಿಲ್ಲ, ಎಲ್ಲ ಚೆನ್ನಾಗಿದ್ವು. ಒಂದು 5ರಿಂದ 6 ಎಣ್ಗಾಯಿನ ನಾನು ರೆಡಿ ಮಾಡಿ ಮಾಡ್ಕೊತಾ ಇದ್ದೀನಿ ಇವಾಗ. ನಮ್ಮ ಸೈಡು ಪಂಚಮಿ ಹಬ್ಬಕ್ಕಿಂತ ಮುಂಚೆ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ನಾನು ಕೂಡ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ರೊಟ್ಟಿ ಹಬ್ಬ ಮಾಡಿದ್ರಿ ಕಮೆಂಟ್ ಮಾಡಿ ಹೇಳಿ. ಪಲ್ಯ ಎಲ್ಲ ಮಾಡಿ ರೆಡಿ ಆಯಿತು. ಈಗ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿಗೆ ಈ ರೀತಿ ಕರಿ ಎಳ್ಳನ್ನು ಹಾಕಿಬಿಟ್ಟು ರೊಟ್ಟಿ ಮಾಡ್ತೀವಿ ನಾವು ಇವತ್ತು. ಸೊ ಹಾಗಾಗಿ ರೊಟ್ಟಿ ಜೊತೆ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನಾವು ಈ ರೀತಿ ಎಳ್ಳನ್ನು ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಮಾತ್ರ ಈ ರೀತಿ ರೊಟ್ಟಿ ಮಾಡ್ತೀವಿ ನಾವು.
ಮಗಳಿಗೆ ಕೆಮ್ಮು ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಇವನಿಗೂ ಕೂಡ ಸ್ವಲ್ಪ ಲೈಟಾಗಿ ಕೆಮ್ಮು ಬರ್ತಾಯಿತ್ತು. ಅದಕ್ಕೆ ಅವನ ಅಮ್ಮ ಮನೆಗೆ ಕಳಿಸ್ಬೇಕು ಅಂತ ನನ್ನ ಹಸ್ಬೆಂಡು ಅವನಿಗೆ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿಸ್ತಾಯಿದ್ರು. ಹಾಗೆ ನಾನು ಕೂಡ ರೊಟ್ಟಿ ಬೇಯಿಸ್ತಾ ಇದ್ದೀನಿ. ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಜಾಸ್ತಿ ಮಾಡೋದಕ್ಕಾಗಲಿಲ್ಲ. ಬೆಳಿಗ್ಗೆ ಆಫೀಸ್ಗೆಲ್ಲ ಹೋಗಬೇಕಿತ್ತಲ್ವ ನನ್ನ ಹಸ್ಬೆಂಡು, ಹಾಗಾಗಿ ಮತ್ತೆ ಐರನ್ ಮಾಡಬೇಕಿತ್ತು, ಪೂಜೆ ಮಾಡಬೇಕಲ್ವ, ಹಾಗಾಗಿ ರಂಗೋಲಿ ಎಲ್ಲ ಹಾಕಬೇಕಿತ್ತು, ಟೈಮ್ ಆಗಿಬಿಡುತ್ತೆ ಅಂತಂದು ಒಂದು 7ರಿಂದ 8 ಮಾಡಿದ್ದೆ ಅಷ್ಟೇ ರೊಟ್ಟಿನ. ಮಧ್ಯಾಹ್ನಕ್ಕೆಲ್ಲ ಏನಾದರೂ ಮೊಸರನ್ನ ಅಥವಾ ಚಪಾತಿ ಏನಾದರೂ ಮಾಡ್ಕೊಂಬೇಡೋಣ ಅಂತಂದು ಸ್ವಲ್ಪನೇ ಮಾಡಿದ್ದೆ ರೊಟ್ಟಿನ. ನನ್ನ ಹಸ್ಬೆಂಡು 1-2 ರೊಟ್ಟಿ ತಿಂದೋದ್ರು ಅಷ್ಟೇ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿಯನ್ನು ಹಾಕಿ ಬಂದೆ. ನನ್ನ ಹಸ್ಬೆಂಡು ಇನ್ನೇನು ಆಫೀಸ್ಗೆ ಹೋಗ್ತೀನಿ ಅಂದರು, ಸೊ ಅವರಿಗೆ ಬ್ರೇಕ್ಫಾಸ್ಟನ್ನು ಹಾಕ್ಕೊಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸೌತೆಕಾಯಿನ ಕೂಡ ಕಟ್ ಮಾಡಿಟ್ಟಿದ್ದೆ, ಜೊತೆಗೆ ಸ್ವಲ್ಪ ಚಟ್ನಿ ಪುಡಿ. ಎಣ್ಗಾಯಿ ಪಲ್ಯ ಅಂತೂ ತುಂಬಾ ಸಖತ್ತಾಗಿತ್ತು ಇವತ್ತಂತೂ. ನಮ್ಮ ಹಸ್ಬೆಂಡ್ ಹೇಳಿದ್ರು ತುಂಬ ಚೆನ್ನಾಗಾಗಿದೆ ಇವತ್ತು ಎಣ್ಗಾಯಿ ಪಲ್ಯ ಅಂತ. ನನಗಂತೂ ಖುಷಿ ಆಯಿತು ಚೆನ್ನಾಗಾಗಿದೆ ಅಂತ ಹೇಳಿದ್ದಕ್ಕೆ. ಒಂದೊಂದು ಟೈಮು ಅಷ್ಟೊಂದು ಚೆನ್ನಾಗಾಗಿರಲ್ಲ ಗ್ರೇವಿ, ಅಂದರೆ ಕಾಯಿ ಸ್ವಲ್ಪ ಎಳೆದಿತ್ತು ಅಂದ್ರೂ ಕೂಡ ಟೇಸ್ಟು ಚೆನ್ನಾಗಿ ಬರಲ್ಲ. ಈ ಸಲ ಕಾಯಿ ಚೆನ್ನಾಗಿ ಬಲ್ತಿತ್ತು. ನನ್ನ ಹಸ್ಬೆಂಡು ಆಫೀಸ್ಗೆ ಹೋದರು ಬ್ರೇಕ್ಫಾಸ್ಟ್ ಮಾಡಿಕೊಂಡು, ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಪಪ್ಪಾಯ ಹಣ್ಣಿತ್ತು, ಸೊ ಪಪ್ಪಾಯ ಹಣ್ಣನ್ನು ಹೆಚ್ಕೊಂಡು ತಿಂತಾಯಿದ್ದೀನಿ. ಫ್ರೂಟ್ಸ್ ಅಂತೂ ಮನೇಲಿ ತುಂಬಾ ಇರುತ್ತೆ, ಬಟ್ ತಿನ್ನೋದಕ್ಕೆ ಟೈಮ್ ಆಗೋಲ್ಲ. ಬ್ರೇಕ್ಫಾಸ್ಟ್ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ತುಂಬಿಟ್ಟಿರುತ್ತೆ. ಇವತ್ತು ರೊಟ್ಟಿ ಅಲ್ವಾ, ಲೈಟಾಗಿ ತಿಂದುಬಿಟ್ಟೆ, ಅದಕ್ಕೋಸ್ಕರ ಇವಾಗ ಹಣ್ಣು ತಿಂತಾಯಿದ್ದೀನಿ. ಹಣ್ಣು ತಿಂದು ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟು ಚಪಾತಿ ಹಿಟ್ಟು ಕಲಸಿಟ್ಬಿಡೋಣ, ನನ್ನ ಮಗಳು ಹೊಟ್ಟೆ ಹಸಿವು ಅಂತ ಹೇಳ್ತಾಯಿದ್ಲು, ಬೆಳಿಗ್ಗೆ ರೊಟ್ಟಿ ತಿಂದಿದ್ಲಲ್ವ, ಹಾಗಾಗಿ ಅವಳಿಗೆ ಚಪಾತಿ ಮಾಡಿಕೊಡೋಣ ಅಂತಂದು ಹಿಟ್ಟನ್ನು ಕಲಸಿಡ್ತಾಯಿದ್ದೀನಿ. ನೈಟ್ಗೂ ಕೂಡ ಚಪಾತಿ ಹಿಟ್ಟೇ ಇರುತ್ತೆ, ಸೊ ಹಾಗಾಗಿ ಒಂದು ಸಲ ಕಲಸಿಟ್ಬಿಟ್ರೆ ನೈಟ್ಗೂ ಕೂಡ ಆಗುತ್ತೆ ಅಂತ. ನನ್ನ ಮಗಳಿಗೆ ಚಪಾತಿ ಮಾಡಿಕೊಟ್ಟೆ. ನಾನಿಲ್ಲಿ ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ದಾಳಿಂಬೆ ಹಣ್ಣು, ಆ್ಯಪಲ್ ಎಲ್ಲ ಇತ್ತು, ಸೊ ಹಾಗಾಗಿ ಎರಡನ್ನೂ ಹಾಕಿಬಿಟ್ಟು ಮೊಸರನ್ನ ಮಾಡ್ಕೊಳ್ಳೋಣ ಅಂತಂದು ಮಾಡ್ತಾಯಿದ್ದೀನಿ. ಮೊಸರು ಕೂಡ ಹಾಗೆ ಇತ್ತು, ಮೊನ್ನೆ ತರಿಸಿದ್ದು, ಸೊ ಹಾಗಾಗಿ ಅದನ್ನು ಕೂಡ ಖಾಲಿ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ರೈಸ್ ಉಳ್ಕೊಂಡಿತ್ತು. ಸೊ ಅದೇ ರೈಸ್ಗೆ ನಾನು ಇಲ್ಲಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಮೊಸರನ್ನ.
ಮಧ್ಯಾಹ್ನ ಮೊಸರನ್ನ ಮಾಡ್ಕೊಂಡು ಊಟ ಮಾಡಿದೆ. ಹಾಗೆ ಸಂಜೆಗೆ ನನ್ನ ಮಗಳು ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ತಾ ಇದ್ಲು, ಹೊಟ್ಟೆ ಹಸಿತಾ ಇತ್ತಂತೆ, ಹಾಗಾಗಿ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ಅವಳು ಕೂಡ 2 ಡೇಸಿಂದ ಸ್ಕೂಲ್ಗೆ ಹೋಗಿಲ್ಲ ಅಲ್ಲ, ಹಾಗಾಗಿ ಬ್ರೆಡ್ ಎಲ್ಲ ಹಾಗೆ ಇತ್ತು. ಸ್ಯಾಂಡ್ವಿಚ್ ಏನಾದರೂ ಮಾಡಿ ಕಳಿಸ್ತಾ ಇದ್ದೆ ಸ್ಕೂಲ್ಗೆ. ಹಾಗೆ ಬ್ರೆಡ್ ಖಾಲಿ ಆಗಿಬಿಡೋದು. ಇವಾಗಂತೂ 2 ಡೇಸ್ ಆಯಿತು ಬ್ರೆಡ್ ತಂದು, ಸುಮ್ಮನೆ ಬೂಸ್ಟ್ ಹಿಡಿಯುತ್ತೆ, ವೇಸ್ಟ್ ಆಗಿಬಿಡುತ್ತೆ ಅಂತಂದು ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸೌತೆಕಾಯಿ, ಈರುಳ್ಳಿ ಇಟ್ಟಿದ್ದೀನಿ, ಹಾಗೆ ಸ್ವಲ್ಪ ಹರ್ಬ್ಸ್ ಹಾಕಿದ್ದೀನಿ. ಅದರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ, ಹಾಗೆ ಚೀಸನ್ನು ಇಟ್ಟು ಸ್ವಲ್ಪ ಸಾಸನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿಬಿಟ್ಟು ಸಾಸ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಮಯೋನೈಸ್ ಇದ್ದರೂ ಕೂಡ ಹಾಕ್ಬೋದು, ನಾನು ಜಾಸ್ತಿ ಯೂಸ್ ಮಾಡಲ್ಲ ಮಯೋನೈಸ್ ಎಲ್ಲ. ಹಾಗೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಬೆಣ್ಣೆಗಿನ ತುಪ್ಪ ಸಖತ್ತ ಟೇಸ್ಟ್ ಬರುತ್ತೆ ಬ್ರೆಡ್ಡು. ಸೊ ಹಾಗಾಗಿ ಸ್ಯಾಂಡ್ವಿಚ್ ಮೇಕರಲ್ಲಿ ಇಟ್ಟು ಮತ್ತು ಮೇಲ್ಗಡೆ ಸೈಡು ಕೂಡ ನಾನು ತುಪ್ಪನ ಹಚ್ತಾಯಿದ್ದೀನಿ. 1 ನಿಮಿಷದಲ್ಲಿ ಸ್ಯಾಂಡ್ವಿಚ್ ಕೂಡ ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.